ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಯ್ ಮರೇಗೌಡ, ಎಂಥ ಮಗನ್ಲ ನೀನು ಬರಲ್ಲ. ಆ ಸಿದ್ದೇಗೌಡಂಗೂ ನಮಗೂ 1000 ಮಾತುಕತೆ ನಡೆದಿರ್ಬೋದು. ನನಗೆ ಗೊತ್ತು ನೀನು ಸಿದ್ದೇಗೌಡ ಭಾವನಾ ಎಲ್ಲ ಒಂದೇ ದೋಣಿಲಿ ಓಡಾಡ್ತಾ ಇರ್ತೀರಾ ಅಂತ. ನೋಡೋ, ನೀನು ಆಗಾಗ ಅವನ ಹತ್ರ ಹೋಗಿ ಬರೋದು, ಮಾತುಕತೆ ನಡೀತಾ ಇರೋದಲ್ಲ ನಂಗೆ ಗೊತ್ತದೆ. ಅದೇನು ನಡೀತಾ ಐತೆ, ಅವನೇನು ಮಾಡ್ತಾವನೆ, ಎಲ್ಲವನೇ ಅಂತ ಹೊಸಿ ನನಗೂ ಹೇಳ, ನಾನು ತಿಳ್ಕೊತೀನಿ. ನನಗೇನು ಗೊತ್ತಿಲ್ಲ ಕಣಪ್ಪಯ್ಯ. ಅವ್ನು ಸಿದ್ದುಗೆ ಫೋನ್ ಮಾಡಿಬಿಟ್ಟು ಬಾರ್ಲ ಮನೆಗೆ ಅಂದೆ, ಬರೋದಿಲ್ಲ ಕಣೋಣ ಅಂತ. ಇಷ್ಟೇ ನಂಗೆ ಗೊತ್ತಿರೋದು ಕಣಪ್ಪಯ್ಯ. ನೀನೊಬ್ಬ ಮಗನಲ್ಲ ಅಲ್ಲಕಲ್ಲ, ಅದೇನು ನಡೀತಾ ಇದೆ ಅಂತ ಅಪ್ಪನಿಗೆ ಹೇಳ್ದಿರೋ ಮಗ ಇನ್ನೆಂಥ ಮಗ ಅಲ್ಲ ನೀನು. ಲೇ ಅಯ್ಯ ನಿನ್ನ ಯಾಕವ ನೀನು ಏನವ ಇಟ್ಟೊಂದು ಗಾಬರಿ ಆಗಿದ್ದು, ಏನು ನಡೀತಾ ಇದವ? ನೋಡಿ ಮಾವ, ಇಲ್ಲಿ ನೋಡಿ ಅತ್ತೆ, ನೋಡಿ. ಇದು ನಮ್ಮ ಮಗ ಸಿದ್ದೇಗೌಡ ಅಲ್ವೇನ್ರಿ? ಅಯ್ಯಯ್ಯೋ, ಅವನ ಈ ಪರಿಸ್ಥಿತಿಯಲ್ಲಿ ನೋಡ್ತಿದ್ರೆ ಕರಳು ಕಿತ್ತು ಬರ್ತಿದಾರಿ. ಕಣಮ್ಮೆ, ನಿನ್ನ ಮಗ ಸಿದ್ದೇಗೌಡನೆ. ಲೇ ಮರಿಗೌಡ, ಏನ್ಲ ಇವನ ಅವತಾರ ನೋಡಮ್ಮೆ, ಇವನ ಅವತಾರ ನೋಡಮ್ಮೆ. ಅಯ್ಯೋ ದೇವ್ರೇ, ಇನ್ನೂ ಏನೇನು ಕರ್ಮ ನೋಡ್ಬೇಕು ಅವನು. ತಕೊಳವ, ಇದನ್ನ ನನ್ನ ಕೈಯಿಂದ ನೋಡಕ್ ಆಗಕ್ಕಿಲ್ಲ ಕಣ್, ತಕೊಳವ. ಏನ್ ಮಾವ ಇದೆಲ್ಲ? ಇದನ್ನ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಒಬ್ಬ ಲೀಡಿಂಗ್ ಪಾರ್ಟಿ MLA ಮಗ ಆಗಿ ಈ ತರ ಕುಡ್ಕೊಂಡು ತೂರಾಡ್ಕೊಂಡು ರೋಡಲ್ಲಿ ಬಿದ್ದಿದಾರಲ್ಲ. ಛೇ, ಇಷ್ಟಾದ್ರೂ ಪರಿಜ್ಞಾನ ಬೇಡ್ವಾ? ಈ ರೇಂಜ್ ಕುಡ್ಕೊಂಡು ಈ ತರ ತೇಲಾಡ್ತಾ ಇದ್ರೆ ನೋಡೋ ಜನ ಎಲ್ಲ ಏನ್ ಅನ್ಕೋಬೇಕು ಮಾವ? ಟಿವಿ, ನ್ಯೂಸ್ ಪೇಪರ್ ಎಲ್ಲದರಲ್ಲೂ ಬರಲ್ವಾ ಇದು? ಇದರಿಂದ ನಮ್ಮ ತಂದೆ ರಾಜಕೀಯ ಭವಿಷ್ಯಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂಟ್ಕೊಳ್ಳುತ್ತೆ ಅಂತಾದ್ರೂ ಅರ್ಥ ಆಗೋದು ಬೇಡ್ವಾ ಮಾವ? ಅವನು ಸರಿಯಾಗಿ ಇದ್ದೆ ಕಣವ. ಈ ಬಡ್ಡಿ ಇದಾನೆ ಮಾಡಿದ್ದು, ಈ ನಿನ್ ಗಂಡನೇ ಕಣವ ಕಾರಣ ಇದಕ್ಕೆಲ್ಲ. ಇವನೋಗಲ್ಲಿ ಸತ್ಯ ಹೇಳ್ತಾ ಇದ್ದಿದ್ರೆ ಅವನಿಗೇನು ಗೊತ್ತೇ ಆಯ್ತಿರ್ಲಿಲ್ಲ. ಹಂಗೋ ಹಿಂಗೋ ಮಾಡಿ ಡೈವರ್ಸ್ ಸೈನ್ ಮಾಡಿಸ್ಕೊಂಡು ನೈಸಾಗಿ ಮದುವೆ ಮಾಡಿ ಮುಗಿಸ್ಬಿಡೋಣ, ಎಲ್ಲ ಸಲೀಸಾಗಿ ಆಗೋಯ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲದಕ್ಕೂ ಮಣ್ಣು ಹಾಕ್ಬಿಟ್ಟ ಈ ಬಡ್ಡಿ ಇದ್ದ. ಈಗ ನಂಗೆ ಸಮಾಧಾನ ಇಲ್ಲ. ನೀನ್ ಯಾಕಮ್ಮೆ ಹೇಳ್ತಾ ಇದ್ಯಾ? ಅವನೇ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಸಂಬಂಧ ಕಟ್ಕೊಂಡು ಹೋದ್ಮೇಲೆ ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ನೀನ್ ಯಾಕಮ್ಮೆ ಕಣ್ಣೀರಾಗ್ತಾ ಇದ್ಯಾ? ಏನಾಯ್ತದೋ ಆಗ್ಲಿ, ಇವತ್ತು ಪ್ರೆಸ್ ಮೀಟ್ ಕರೆದು ಅವ್ನು ನನ್ನ ಮಗನೇ ಅಲ್ಲ, ಅವನಿಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಡ್ತೀನಿ ಎಲ್ಲಾರ ಮುಂದೆ. ಅಯ್ಯಯ್ಯೋ, ಏನ್ರಂತ ಮಾತಾಡ್ತಿದ್ದೀರಾ? ಏನೋ ಮನಸ್ತಾಪ, ಕೋಪ ಎಲ್ಲ 1000 ಬರುತ್ತೆ. ಹಾಗಂತ ಕರಳು ಸಂಬಂಧ ಕಳಚಿ ಹೋಗಲ್ಲ ರೀ. ಎಷ್ಟೇ ಆಗ್ಲಿ ಅವ್ನು ನಮ್ಮ ಮಗ ಕಣ್ರಿ. ಏನೋ ಕೆಟ್ಟಗಳಿಗೆ ಹೀಗೆಲ್ಲ ಆಗ್ತಿದೆ, ಹಾಗಂತ ಅವನು ಮಗನೇ ಅಲ್ಲ ಅಂತ ಹೇಳಕ್ಕಾಗಲ್ಲ ರೀ. ಅದಕ್ಕೆ ಏನ್ ಮಾಡೋದ್ಯಮ್ಮ? ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮರುವಾದ ಊರಲ್ಲೆಲ್ಲ ಹರಾಜ್ ಹಾಕ್ಬಿಟ್ಟು ಬಂದು ನಿಂತವನಿಲ್ಲಿ ಅಂತ ನನ್ನ ಮಗ ಅಂತ ಕರ್ ಸನ್ಮಾನ ಮಾಡಕತ್ತೈತೆ ನಾನು. ಎತ್ತೋರ್ ಆಸೆ ಏನು, ಎತ್ತೋರ್ಗೆ ಏನು ಬೇಕು, ಎತ್ತೋರು ನಮ್ಗಳ ಬಗ್ಗೆ ಏನ್ ಕನ್ಸು ಕಟ್ಕೊಂಡವ್ರೆ ಅಂತ ಯೋಚನೆ ಮಾಡಿದಾರ ಮಗ. ಅವನು ಒಬ್ಬ ಮಗನೇ ನಮ್ಮಿ. ಈ ದಿವಸ ಏನೋ ನಡೆದೋಯ್ತು ಊರಲ್ಲಿ. ಈ ಜವರೇಗೌಡಂಗೆ ಅಂತ ಅವ್ನು ಮರ್ವಾದೆ ಅದೇ. ಯಾವ ಊರಿಂದ ಯಾವ ಊರಿಗೆ ಹೋದ್ರು ಜವರೇಗೌಡ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಸಾಕವನೆ, ಏನು ಬುದ್ಧಿವಂತರು ಅಂತ ಹೇಳ್ತಿದ್ರು. ಈಗ ನೋಡಿದ್ರೆ ಕುಡ್ದು ತೂರ ಹಾರ್ಕೊಂಡು ಕಲ್ಲು ನೋಡೋದು ಬಿದ್ದವನಲ್ವೇ. ಇವ್ನು 4 ದಿನದ ಮುಂದೆ ನನ್ನ ಮಗ ಅಂತ ಹೆಂಗಮ್ಮ ಹೇಳ್ಕೊಳ್ಳಿ ನಾನು? ಸುಮ್ಕಿರಮ್ಮೆ ನೀನು, ನನ್ನ ಕೈಲಿ ಆಗಲ್ಲ ಅದೆಲ್ಲ. ಜವರ, ನಮ್ಮನೆ ಎಂತ ಸ್ಥಿತಿಗೆ ಬಂತು ನೋಡ್ಲಾ? ಇದನ್ನ ನೋಡ್ತಾ ಇದ್ರೆ ಒಬ್ಬೊಬ್ರನ್ನ ಕತ್ತರ್ಸಾಕ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಕಣ್ಲ. ದೊಡ್ಡೇಗೌಡ್ರ ಮನೆತನ ಅಂತಂದ್ರೆ ಸುತ್ತ 8 ಹಳ್ಳಿಯವರು ಗಡಗಡಗಡ ಅಂತ ನಡುತ್ತಾ ಇದ್ರು. ಈ ಸಿದ್ದೇಗೌಡ ನಮ್ಮ ಮನೆತನದ ಮರ್ಯಾದನ ಬೀದಿಗೆ ತಂದಿಟ್ಬಿಟ್ನಲ್ಲ. ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ಸಿದ್ದು ತುಂಬಾ ಒಳ್ಳೆಯವನು. ಅವನ ಮನಸ್ಸು ಮಗು ತರ. ಆ ಮನಸ್ಸನ್ನ ಕೆಡಿಸಿ ಅವನ ಜೀವನನೇ ಹಾಳು ಮಾಡಿಬಿಟ್ರು ಅತ್ತೆ. ಬೇರೆ ಯಾರು ಅಲ್ಲ ಕಣಮೆ ಅವನ ಜೀವನ ಹಾಳು ಮಾಡಿದ್ದು. ಈ ನಿನ್ ಮುದ್ದಿನ ಮಗ ಈ ಮರಗೌಡನೇ ಮಾಡಿದ್ದು. ಏನು ಮಾತಾಡ್ತಿದ್ದೀರಪ್ಪಯ್ಯ? ನಾನೇನು ಅವನ ಕೈಗೆ ಬಾಟ್ಲು ಕೊಟ್ಬಿಟ್ಟು ಕುಡಿಯಪ್ಪ ಜನ ಮೆಚ್ತಾರೆ ಅಂತ ಹೇಳಿದ್ನಾ? ಅವನು ಎಷ್ಟೆಲ್ಲ ಹೇಳ್ಕೊಳಕ್ ಪ್ರಯತ್ನ ಪಟ್ನ. ಅವನ ಮನ್ಸನ್ನ ಯಾರು ಅರ್ಥನೆ ಮಾಡ್ಕೊಳ್ಳಿಲ್ಲ, ನೋವು ಕೊಟ್ಬಿಟ್ರಿ ಎಲ್ಲ. ಈಗ ನೋವು ಮರೆಯಕ್ಕೆ ಕುಡಿತಾವನೆ. ಇವತ್ತು ಅವನಿರೋ ಪರಿಸ್ಥಿತಿಗೆ ಒಂದು ಲೆಕ್ಕದಲ್ಲಿ ನೀವೇ ಕಾರಣ ಅಪ್ಪಯ್ಯ.
ಇದನ್ನ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ನನ್ನ ಕಡೆಗೆ ಬೆಳ್ ತೋರಿಸ್ಬೇಡಿ. ನೋಡ್ದಾನಮೆ ಅವನ್ನ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗೆ ಬೆನ್ ತಿರ್ಗಿಸ್ಕೊಂಡು ಹೋಯ್ತಾ ಅವನೇ. ಯಾರ ಕಾರಣನೋ ಏನೋ ಅವನಿಗೆ ಕುಡ್ದು ಹೀಗೆ ಬಿದ್ದಿದ್ದಾನೆ ಅಂದ್ರೆ ಅವನ ಮನಸ್ಸಲ್ಲಿ ಎಷ್ಟು ನೋವಿದೆಯೋ ಏನೋ. ಸಿದ್ದು ಮನೆಗೆ ಬಂದ್ಬಿಡೋ ಕಂದ, ಮನೆಗೆ ಬಂದ್ಬಿಡೋ. ಇವಳು ಏನವ ಇವಳು ಹಿಂಗ್ ಹೇಳ್ತಾವಳೆ. ಅವ್ನು ಮಾಡಿರೋದೆಲ್ಲ ಮರ್ತ್ಬಿಟ್ಟು ಹಿಂಗ್ ಹತ್ಕೊಂಡು ನಿಂತ್ಕೊಂಡ್ರೆ ನಾನು ಕರ್ಕೋಗ್ಲಿ ಅಂತಂದ್ರೆ ಏನು? ನಾನು ಎಲ್ಲಿ ಅಂತ ಹುಡ್ಕೊಂಡಾಗ ಅವ್ನು ಕರ್ಕೊಂಬರ್ಲಿ ಕುಡ್ದು ಮಾತಾಡ್ತಾರನ್ನ. ಏನ್ ಕರ್ಮ ಬಂದ್ಬಿಡ್ತಪ್ಪ ನನಗೆ. ಸಿದ್ದುನ ಹಿಂಗೆ ನೋಡಿದ್ಮೇಲೂ ಈ ಅತ್ತೆಗೆ ಅವನ ಮೇಲೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಇದೆಯಲ್ಲ, ಹೀಗೆ ಬಿಟ್ಟರೆ ಆಗಲ್ಲ. ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಅಲ್ಲ ವೆಂಕಿ, ಸಿದ್ದುಣ್ಣ ಯಾಕೆ ಇಲ್ಲಿ ಕೂತಿದ್ದಾರೆ? ನೀನ್ ನಿನ್ನೆ ಅವ್ರನ್ನ ಒಳಗೆ ಬಿಟ್ಟು ಬರ್ಲಿಲ್ವಾ? ನೀನಿದೆಯಲ್ಲ ನೀನು, ಸಿದ್ದು ಅಣ್ಣ ಇಲ್ಲಿ ಕೂತಿದ್ದಾರೆ ಅಂದ್ರೆ ಭಾವನಾ ಅಕ್ಕ ಸಿದ್ದು ಅಣ್ಣ ನೋಡಿರಲ್ಲ. ಹಂಗಂತೀಯ? ಆದ್ರೂ ಅವನ ಅಕ್ಕ ಸಿದ್ದು ಅಣ್ಣ ನೋಡಿದ್ದಿದ್ರೆ ಇವ್ರು ಯಾಕೆ ಇಲ್ಲಿ ಕುತ್ಕೋತಿದ್ರು ಅಂತ. ಬಾ. ವೆಂಕೀಡ ಚೆನ್ನಾಗಿದ್ದೀರಾ? ಹಾ ಚಲೋಕ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು? ಹಾ ಚೆನ್ನಾಗಿದ್ದೀನಿ. ಸಿದ್ದು ಅಣ್ಣ, ಭಾವನಾ ಅಕ್ಕ ನಿಮ್ಮನ್ನ ಮಾತಾಡ್ಸಿದ್ರಾ? ಅಚ್ಚರಿ, ನಾನು ಇಲ್ಲಿವ್ನಿ ಅಂತ ನಿಮ್ಗೆ ಹೆಂಗ್ ಗೊತ್ತು? ಚಂದಾಗಿ ಹೇಳಿದ್ರಿ. ನಿಮ್ಮನ್ನ ಇಲ್ಲಿಗೆ ತಂದು ಬಿಟ್ಟಿದ್ದೆ ನಾವು. ಲಕ್ಷ್ಮೀ ನಿವಾಸ